ಇಷ್ಟು ತಪ್ಪು ಮಾಡಿರೋರ್ನ ಇವಾಗಾದ್ರೂ ಶಿಕ್ಷಿಸ್ತೀರಾ ಇಲ್ವಾ? ಅಮ್ಮ ಶಿಕ್ಷಿಸಲ್ಲ, ಸೋದರ ಸೊಸೆ ಅಲ್ವಾ ಅಂತ ಬಿಟ್ಬಿಡ್ತಾಳೆ. ಇವಾಗ ಕೂಡ ಬಿಟ್ರೆ ಅಮ್ಮಮ್ಮ ಪಕ್ಷಪಾತ ಮಾಡ್ತಿದ್ದಾರೆ ಅಂತ ಅರ್ಥ. ಹೇಳಮ್ಮ, ಅದಕ್ಕೆ ನಾ ದ್ವೇಷಿಸಿದವನು ಅಣ್ಣನ ಕಾಲನ್ನ ಹಿಡ್ಕೊಂಡವನನ್ನ ನೀನ್ ಸುಮ್ಮನೆ ಬಿಟ್ಬಿಡ್ತೀಯಾ? ಯಜಮಾನಿಕೆಗೋಸ್ಕರ ನಮ್ಮ ಮೇಲೆ ಪಿತೂರಿ ಮಾಡ್ತಿರೋಳನ್ನ ಸುಮ್ಮನೆ ಬಿಡ್ತೀರಾ? ಶಿಕ್ಷಿಸ್ತೀರಾ? ಶಿಕ್ಷಿಸ್ತೀನಿ. ಶಿಕ್ಷಿಸ್ತೀನಿ. ಆ ಶಿಕ್ಷೆ ಏನು ಅಂದ್ರೆ ಕುಟುಂಬದಿಂದ ಬಹಿಷ್ಕಾರ. ಅವನೇ ಶ್ರೀಕರ್ನ ಕುಟುಂಬದಿಂದ ನಾನು ಬಹಿಷ್ಕಾರ ಮಾಡ್ತಿದ್ದೀನಿ. ಬೆಳಗಾಗೋ ಹೊತ್ತಿಗೆ ಇಬ್ರು ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬಾರ್ದು. ನನ್ನ ಮಾತಿಗೆ ಎದುರು ವಾದಿಸಬಾರ್ದು. ನನ್ನ ಆಜ್ಞೆನ ಅವರು ಪಾಲಿಸಲೇಬೇಕು. ಇದು ಎಂಥದೇ ಪರಿಸ್ಥಿತಿಲೂ ನಡೀಲೇಬೇಕು. ನಡೆದೇ ನಡೆಯುತ್ತೆ ಅಷ್ಟೇ. ಇನ್ನೆಲ್ಲರೂ ಹೋಗಿ. ಎಸ್, ಸಾಧಿಸ್ಬಿಟ್ವಿ ಬಂಗಾರ, ಸಾಧಿಸ್ಬಿಟ್ವಿ. ನೀನ್ ಸಾಧಿಸಿರೋ ಜಯಕ್ಕೆ ನಿನಗೆ ಗಜಮಾಲೆ ಹಾಕಿ ಆನೆ ಮೇಲೆ ಕೂರಿಸಿ ಮೆರವಣಿಗೆ ಮಾಡಬೇಕು. ಬಂಗಾರ, ಅನ್ಕೊಂಡಿರೋದು ಎಲ್ಲ ಸಾಧಿಸಿದ್ಯಾ. ಅವನಿ ಶ್ರೀಕರ್ನ ಈ ಮನೆಯಿಂದ ಹೊರಗೆ ಕಳಿಸ್ಬೇಕು ಅನ್ಕೊಂಡಿದ್ವಿ, ಕಳಿಸ್ಬಿಟ್ಟಿದೀವಿ. ಅಬ್ಬಬ್ಬಾ, ನಿಂದು ಅಮ್ಮನಂತ ಜಾತಕ ಅಲ್ಲ ಅಂತ ಹೇಳೋದಕ್ಕಿರೋ ಒಂದೇ ಒಂದು ಸಾಕ್ಷಿ ಅಂದ್ರೆ ಆ ಗುರುಗಳು. ಅವರೇನೋ ತನ್ನ ಪ್ರಾಣನ ಬಿಟ್ಬಿಟ್ರು. ನೀನು ಅದೃಷ್ಟವಂತ ನಿಹಾರಿಕಾ. ಈ ಮನೆಯಲ್ಲಿ ಇನ್ಮುಂದೆ ನಮಗೆ ಸಮಸ್ಯೆನೇ ಇರಲ್ಲ. ಗುರುಗಳು ಸಡನ್ ಆಗಿ ಸತ್ತೋಗಿದ್ದಕ್ಕೆ ನಮಗೆ ತುಂಬಾ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ತುಂಬಾ ರಿಸ್ಕ್ ಸಿಗಾಕೋತಾ ಇದ್ವಿ. ಬಂಗಾರ, ನೀನೇನಕ್ಕೆ ಸಡನ್ ಆಗಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿದೆ? ನಿನ್ನ ಬ್ರೈನಲ್ಲಿ ಏನಿದೆ ಅಂತ ನನ್ನ ಬ್ರೈನಿಗೆ ಅರ್ಥ ಆಗ್ತಿಲ್ಲ. ಅದೇನೋ ಅಂತ ಸ್ವಲ್ಪ ನಂಗೆ ಹೇಳ್ತೀಯಾ? ಗುರುಗಳದು ಹಠಾತ್ ಮರಣ ಅಲ್ಲ ಕೃಷ್ಣ. ಮತ್ತೆ ಗುರುಗಳು ತುಂಬಾ ದಾರುಣವಾಗಿ ಕೊಲೆ ಆಗಿದ್ದಾರೆ. ಏನು? ಹೌದು ಕೃಷ್ಣ. ಪ್ರಮುಖ ಗುರುಗಳ ಮರಣದ ಹಿಂದೆ ಒಂದು ರಹಸ್ಯ ಇದೆ. ಏನದು? ನಿನ್ನೆ ಅವನಿ ಶ್ರೀಕರ್ ಇಬ್ರು ನಮ್ಮ ಮನೆಗೆ ಬಂದು ಗುರುಗಳ ಬಗ್ಗೆ ನಿಜ ಹೇಳಿದ ತಕ್ಷಣನೇ ನನ್ನ ಕಡೆಯವನೊಬ್ಬನ್ನ ಆ ಆಶ್ರಮಕ್ಕೆ ಕಳಿಸ್ದೆ.
ಗುರುಗಳ ಕಥೆ ಈ ನಿಹಾರಿಕಾ ಕೈಯಿಂದ ಅಂತ್ಯ ಆಗೋಯ್ತು. ಇನ್ನು ಈ ನಿಹಾರಿಕಾ ಜಾತಕದ ರಹಸ್ಯದ ಬಗ್ಗೆ ಹೇಳೋದಕ್ಕೆ ಯಾರೂ ಇಲ್ಲ. ಏನ್ ನಿಹಾರಿಕಾ ನೀನು ಇಷ್ಟೊಂದು ವೈಲೆಂಟ್ ಆಗಿದ್ಯಾ? ನಾವು ಕೇಳ್ಕೊಂಡಿದ್ದು ನಡಿಬೇಕು ಅಂದ್ರೆ ಇಂಥದ್ದೆಲ್ಲ ತಪ್ಪಲ್ಲ ಕೃಷ್ಣ. ಸ್ವಾಮೀಜಿನ ಸಾಯಿಸೋದು ಮಹಾಪಾಪ, ಶಾಪತ್ತಾಗುತ್ತೇನೋ. ಅಂಥ ಮೂಢನಂಬಿಕೆನೆಲ್ಲ ನಾನ್ ನಂಬಲ್ಲ ಕೃಷ್ಣ. ಬಂಗಾರ, ನಂಗೊಂದು ಅನುಮಾನ ಇದೆ. ಏನದು? ಫ್ಯೂಚರಲ್ಲಿ ನಾನೇನಾದರೂ ನಿನ್ನ ಮುಂದೆ ಓವರ್ ಆ್ಯಕ್ಷನ್ ಮಾಡಿದೆ ಅನ್ಕೋ ಅದರ ನೆಕ್ಸ್ಟ್ ದಿನನೇ ವೇದವತಿಯವರ 2ನೇ ಮಗ ಹಠಾತ್ ಮರಣ ಅಂತ ಬೆಳಗ್ಗೆ ಪೇಪರಲ್ಲಿ ಬರಲ್ಲ ತಾನೆ? ಏನ್ ಕೃಷ್ಣ ಹಾಗೆ ಮಾತಾಡ್ತೀಯಾ? ನಾನಿದೆಲ್ಲ ಮಾಡಿಸ್ತಾ ಇರೋದು ನಮ್ಮ ಫ್ಯೂಚರ್ಗೋಸ್ಕರನೇ ಅಲ್ವಾ? ನೀನೇ ಇಲ್ಲದೆ ನಾನು ಹೇಗೆ ಬದುಕ್ತೀನಿ ಹೇಳು? ಅಯ್ಯಪ್ಪ, ದೊಡ್ಡ ಡೌಟ್ ಕ್ಲಿಯರ್ ಆಯಿತು. ಬಾ ಇವಾಗೊಂದು ಹಾಗೆ ಮಾಡು. ಇವಾಗ ಬೇಡ ಬಿಡು. ಯಾಕೆ? ಇವಾಗ ನಿನ್ನ ನೋಡ್ತಿದ್ರೆ ರೊಮ್ಯಾಂಟಿಕ್ ಮೂಡ್ ಬರ್ತಾ ಇಲ್ಲ. ಸೊಂಟದ ಮೇಲೆ ಕೈ ಇಟ್ರೆ ಬರುತ್ತೆ. ಬೇಡ ಬಿಡು. ಸರಿ, ನಾನೇ ಹಾಗೆ ಮಾಡ್ತೀನಿ ಬಿಡು. ನನ್ನಿಂದ ನನ್ನ ಅಧಿಕಾರನ ಕಿತ್ಕೋಬೇಕು ಅಂತ ನೋಡಿದ್ರು, ನಂದು ಸುಳ್ಳು ಜಾತಕ ಅಂತ ಬಯಲ್ ಮಾಡಿದ್ರು ನಾನು ಸಹಿಸಲ್ಲ. ನಾನು ಹೊರಗಡೆ ಹೋಗೋದಕ್ಕೆ ಕಾರಣ ಆಗೋರು ಅತ್ತೆ ಆದರೂ ಮಾವ ಆದರೂ ನನ್ನ ಗಂಡ ಆದರೂ ಬಿಡೋದಿಲ್ಲ. ನಿಹಾರಿಕಾಗೆ ಪೂಜೆ ಮಾಡೋದಕ್ಕೆ ಬರಲ್ಲ, ಸಂಪ್ರದಾಯ ಗೊತ್ತಿಲ್ಲ ಅನ್ನೋ ವಿಷಯ ಬಯಲ್ ಮಾಡಿದ್ರೆ ಹೊರಗಡೆ ಹೋಗ್ತಾಳೆ ಅನ್ಕೊಂಡ್ವಿ. ಅಷ್ಟಕ್ಕೂ ನಿಹಾರಿಕಾದು ಅಮ್ಮನ ಜಾತಕ ಅಲ್ಲ ಅನ್ನೋ ವಿಷಯ ಬಯಲಾದರೂ ಕೂಡ ನಿಹಾರಿಕಾ ಇನ್ನೂ ಮನೇಲೇ ಇರೋಕ್ಕಾಗಿದೆ ಅಂದರೆ ಇದು ಸಾಮಾನ್ಯದ ವಿಷಯ ಅಲ್ಲ. ನಿಜ ಹೊಸಲು ದಾಟೋ ಮುಂಚೆ ಸುಳ್ಳು ಸಮುದ್ರನೇ ದಾಟಿರತ್ತೆ ಅಂತ ಅಂತಾರಲ್ವಾ? ಈಗ ನಮ್ಮ ಪರಿಸ್ಥಿತಿನೂ ಹಾಗೇ ಆಗಿದೆ. ನಾವು ಹೇಳಿದ ನಿಜಕ್ಕೆ ಬೆಲೆ ಇಲ್ದಿರೋ ಹಾಗಾಯಿತು. ನಿಹಾರಿಕಾ ಹೇಳಿದ ಸುಳ್ಳಿಗೆ ಬೆಲೆ ಬಂದಿದೆ. ಅಮ್ಮ ಕೋಪದಲ್ಲಿ ನಿನ್ನ ಅರ್ಥ ಮಾಡ್ಕೋತಿಲ್ಲ. ನಿಹಾರಿಕಾ ವಿಷಯದಲ್ಲಿ ನಾವು ಹೇಳ್ದಾಗೆ ದೃಷ್ಟಿ ಇಟ್ಟು ಯೋಚನೆ ಮಾಡಿದ್ರೆ ಚೆನ್ನಾಗಿರೋದು. ನಿಹಾರಿಕಾ ಖಂಡಿತವಾಗ್ಲೂ ಅಮ್ಮನ ಹತ್ರ ಸಿಕ್ಕಾಕೋತಿದ್ಲು. ಈಗ ನಾವೇನೇ ಅನ್ಕೊಂಡ್ರೂ ಏನು ಪ್ರಯೋಜನ ಇದೆ ಬಾವ? ಬೆಳಗ್ಗೆ ಆದರೆ ನಾವು ಹೊರಗಡೆ ಹೋಗಲೇಬೇಕಲ್ವಾ? ನಾವು ಮನೆಯಿಂದ ಹೊರಗಡೆ ಹೋಗಬೇಕಾಗಿರೋ ಅಗತ್ಯ ಇಲ್ಲ. ಹೋಗ್ಬಾರ್ದು ಕೂಡ. ಏನ್ ಹೇಳ್ತಿದ್ಯಾ ಬಾವ? ತಪ್ಪು ಮಾಡ್ತಿರೋ ನಿಹಾರಿಕಾ ಮನೇಲಿರೋದೇನೋ, ಯಾವ ತಪ್ಪು ಮಾಡ್ದಿರೋ ನಾವು ಹೊರಗಡೆ ಹೋಗೋದು ಅಂದ್ರೇನು? ಅತ್ತೆ ಆಜ್ಞೆ ಮಾಡಿದಾರಲ್ವಾ? ಆ ಆಜ್ಞೆಯಲ್ಲಿ ಪ್ರಾಮಾಣಿಕತೆ ಇಲ್ದಿರುವಾಗ ನಾವು ಪ್ರಶ್ನಿಸ್ಬೇಕು. ಪ್ರಶ್ನಿಸ್ಲಿಲ್ಲ ಅಂದ್ರೆ ನಮ್ದೇ ತಪ್ಪಾಗತ್ತೆ. ಆ ತೀರ್ಪಲ್ಲಿ ಪ್ರಾಮಾಣಿಕತೆ ಇಲ್ಲ. ಅದನ್ನ ಪ್ರಶ್ನಿಸ್ಲಿಲ್ಲ ಅಂದ್ರೆ ನಮಗೆ ನಾವೇ ದ್ರೋಹ ಮಾಡ್ಕೊಂಡಂಗಾಗತ್ತೆ. ನಮ್ಮ ವಾದನ ನಾವು ಮಾಡೋಣ. ನಮ್ಮ ನ್ಯಾಯದ ಹೋರಾಟಕ್ಕೆ ನಮ್ಮನೆನೇ ಒಂದು ನ್ಯಾಯಾಲಯವಾಗಿ ಬದಲಾಗತ್ತೆ. ನಾಳೆ ಎಲ್ಲರ ಹತ್ರನೂ ಮಾತಾಡ್ತೀನಿ. ಅತ್ತೆ ಆಜ್ಞೆ ಮಾಡಿದ ಮೇಲೂ ಕೂಡ ನಾವು ಹೋಗ್ಲಿಲ್ಲ ಅಂತಂದ್ರೆ ನಾಳೆ ಎಂತ ಸಮಸ್ಯೆ ಬರುತ್ತೋ ಏನೋ. ನೀನ್ ಧೈರ್ಯವಾಗಿರೋ, ನಾನು ನೋಡ್ಕೋತೀನಿ. ನಾವು ನಾಳೆ ನಮ್ಮ ಮನೆಯಿಂದ ಹೊರಗಡೆ ಹೋಗ್ತಾ ಇಲ್ಲ ಅಷ್ಟೇ. ಒಟ್ನಲ್ಲಿ ಇಷ್ಟು ದಿನಕ್ಕೆ ನಾವು ಅನ್ಕೊಂಡಿದ್ದನ್ನ ಸಾಧಿಸಿದ್ವಿ. ಇವತ್ತಿಗೆ ಅವನಿಗೆ ಈ ಮನೆ ಋಣ ತೀರೋಗುತ್ತೆ, ದರಿದ್ರ ಬಿಟ್ಟು ಹೋಗುತ್ತೆ. ಈ ಕ್ರೆಡಿಟ್ ಎಲ್ಲ ನಿಹಾರಿಕಾಗೆ ಹೋಗುತ್ತೆ. ಸೈಲೆಂಟಾಗಿ ಹೋಗ್ತಾರೋ ಅಥವಾ ಕೊನೆಗೆ ಏನಾದರೂ ಮತ್ತೆ ಹೇಳಿಬಿಟ್ಟೆ ಹೋಗ್ತಾರೋ?
ಅದೊಂದಿದೆ. ಅವನಿಗೆ ಕೊನೆ ನಿಮಿಷದಲ್ಲಿ ದಶೆ ಬದಲಾಗಿ ಸಹಾಯ ಆಗುತ್ತೆ. ಅದಕ್ಕೆ ನಾವೆಲ್ಲರೂ ಸ್ಟ್ರಾಂಗ್ ಆಗಿರ್ಬೇಕು. ಅವನಿ ಏನಾದ್ರೂ ಅಡ್ಡ ಮಾಡ್ತಾಳೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅತ್ತೆ ಮೇಲೆ ನನಗೆ ಯಾಕೋ ಅನುಮಾನ ಇದೆ. ಅಮ್ಮನ ಮೇಲೆ ಏನು ಅನುಮಾನ? ಅತ್ತೆ ಹೃದಯದಲ್ಲಿರೋ 4 ಕೋಣೆಲು ಕರುಣೆ, ದಯೆ, ಪ್ರೀತಿ, ಸಹಾನುಭೂತಿ ಅಂತ ತುಂಬೋಗಿದೆ. ಮಿಸ್ ಆಗಿ ಅವ್ರನ್ನ ಇರೋದಕ್ ಬಿಡ್ತಾರೇನೋ ಅಂತ ಟೆನ್ಷನ್ ಆಗ್ತಿದೆ. ಇಲ್ಲ ನಿಹಾರಿಕಾ, ಈ ಸಲ ಅಮ್ಮ ಅಂತ ಅವಕಾಶನೇ ಕೊಡಲ್ಲ. ಇವರೇನು ಇನ್ನೂ ಬಂದಿಲ್ಲ? ಲಗೇಜ್ ಪ್ಯಾಕ್ ಮಾಡ್ತಿದಾರೇನೋ. ಆ ಕೆಲಸನ ರಾತ್ರಿನೇ ಮಾಡಿರ್ತಾರೆ. ಅಲ್ಲಿ ನೋಡಿ ಬರ್ತಿದ್ದಾರೆ. ಲಗೇಜ್ ಇಲ್ದೇನೆ ಬರ್ತಿದಾರಲ್ಲ, ಯಾಕೆ? ಉಟ್ಟು ಬಟ್ಟೆಲೇ ಹೋಗ್ತಾರೇನೋ. ಅವ್ರ ವರ್ಷೆ ನೋಡ್ತಿದ್ರೆ ಹಾಗನ್ನಿಸ್ತಾನೆ ಇಲ್ಲ. ಬ್ರದರ್, ಯಾವುದೋ ಸಿನಿಮಾಗೆ ಹೋಗೋ ಥರ ಹೋಗ್ತಾ ಇದ್ದೀರಲ್ಲ, ಲಗೇಜ್ ಎಲ್ಲಿ? ಏನಾದರೂ ಟ್ವಿಸ್ಟ್ ಕೊಡ್ತೀರಾ ಏನು? ರಾತ್ರಿ ಎಲ್ಲ ಯೋಚನೆ ಮಾಡಿ ಏನಾದರೂ ಪ್ಲಾನ್ ಮಾಡಿದ್ದೀರಾ? ಇಲ್ಲೋಡು, ನೀವು ಎಷ್ಟೇ ಪ್ಲಾನ್ ಮಾಡಿದ್ರು ಅಪ್ಪ ಅಮ್ಮ ಈ ಸಲ ನಂಬೋದೇ ಇಲ್ಲ. ಅವನಿ ಹೊರಗಡೆ ಹೋಗ್ತಿರೋದಕ್ಕೆ ನನಗೆ ನೋವೇನೂ ಆಗ್ತಿಲ್ಲ. ನೀನ್ ಹೊರಗಡೆ ಹೋಗ್ತಿರೋದಕ್ಕೆ ನಂಗೆ ತುಂಬಾ ನೋವಾಗ್ತಿದೆ ಶ್ರೀಕರ್. ಕೆಟ್ಟವ್ರ ಮಾತು ಕೇಳಿದ್ರೆ ಹೀಗೆ ಆಗತ್ತೆ. ಏನೋ ಆಫೀಸಿಗೆ ಹೋಗ್ತಾ ಇರೋ ಹಾಗೆ ಬರೀ ಕೈಯಲ್ಲಿ ಬಂದಿದ್ದೀರಲ್ಲ. ಯಾಕ್ರೋ ಮಾತಾಡ್ತಿಲ್ಲ? ನೀವು ಮಾತಾಡೋದನ್ನ ನಿಲ್ಸಿದ್ರೆ ನಾನು ಮಾತಾಡೋಣ ಅಂತ. ಇನ್ನೇನು ಮಾತಾಡಲ್ಲ, ನೀನ್ ಮಾತಾಡು. ನಾವು ಮನೆಯಿಂದ ಹೋಗ್ತಾ ಇಲ್ಲ. ನಾವು ಕರೆಕ್ಟಾಗೆ ಕೇಳಿಸ್ಕೊಂಡ್ವಾ? ನೀವು ಕರೆಕ್ಟಾಗೆ ಕೇಳಿಸ್ಕೊಂಡ್ರಿ. ನಾವು ಮನೆಯಿಂದ ಹೊರಗಡೆ ಹೋಗೋ ಮಾತೇ ಇಲ್ಲ. ಅಂದ್ರೆ ಅಮ್ಮನ ಮಾತನ್ನ ಮೀರ್ತೀರಾ ನೀವು? ಅತ್ತೆ ಆಜ್ಞೆನ ಧಿಕ್ಕರಿಸ್ತಿದ್ದೀರಾ? ಅಷ್ಟೆಲ್ಲ ವಾರ್ನಿಂಗ್ ಕೊಟ್ಮೇಲೂ ಭಯ ಇಲ್ದೇನೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ. ಅವನು ಏನೋ ಪ್ಲಾನ್ ಕೊಟ್ಟಿರ್ತಾಳೆ. ನೀವ್ ಅನ್ಕೊಳ್ಳೋ ಅಷ್ಟು ನಿಮ್ಮ ಹತ್ರ ಇರೋ ಅಷ್ಟು ಕನ್ನಿಂಗ್ ಬುದ್ಧಿವಂತಿಕೆ ನನ್ನ ಹತ್ರ ಇಲ್ಲ. ನಿಮ್ಮ ಊಹೆಗೆ ಅನುಮಾನಗಳಿಗೆ ತಡೆ ಏನಿದೆ? ಅತ್ತೆ ಮಾತಿಗೆ ನೀವಿಬ್ರು ಬೆಲೆನೇ ಕೊಡಲ್ವಾ? ನಿನ್ನೆ ನಡೆದ ಯುದ್ಧ ಸರಿ ಹೋಗಿಲ್ಲ ಅನ್ನೋ ಹಾಗೆ ಮತ್ತೆ ಶುರು ಮಾಡಿದ್ರು. ಕುರುಕ್ಷೇತ್ರದಂಥ ಮಹಾಯುದ್ಧನೇ 18 ದಿನದಲ್ಲಿ ಮುಗಿದೋಯ್ತಂತೆ. ನಮ್ಮ ಮನೇಲಿ ಮಾತ್ರ ನಿತ್ಯ ಯುದ್ಧ ನಡೀತಾನೇ ಇದೆ. ಈ ವಿಷಯನ ಈಗಲೇ ತೀರ್ಮಾನ ಮಾಡಬೇಕು. ಅಮ್ಮಮ್ಮ, ತಾತ, ಬೇಗ ಹೊರಗಡೆ ಬನ್ನಿ. ಇನ್ನು ಹೋಗ್ಲಿಲ್ವಾ? ಕೇಳ್ತಿದೀವಿ ತಾನೆ, ಹೇಳಿ. ಅಮ್ಮ, ನಿಮ್ಮ ಮಾತು ಅಂದರೆ ನಮಗೆ ಗೌರವ ಇದೆ, ನಿಮ್ಮ ಆಜ್ಞೆ ಅಂದರೆ ನಮಗೆ ಗೌರವ ಇದೆ. ಆದರೆ ನಾವು ಮನೆಯಿಂದ ಹೊರಗಡೆ ಹೋಗೋಕ್ಕಾಗಲ್ಲ. ನಿಮ್ಮ ಆಜ್ಞೆನ ಧಿಕ್ಕರಿಸ್ಬೇಕು ಅಂತಲ್ಲ, ಆದರೂ ಸರಿ ನಾವು ಮನೆಯಿಂದ ಎಲ್ಲಿಗೂ ಹೋಗಲ್ಲ. ಏನ ಅರ್ಥ ಇಲ್ದಿರೋ ಉತ್ತರ? ಯಾಕೆ ಹೋಗಲ್ಲ? ಯಾಕೆ ಅಂದರೆ ಈ ಮನೇಲಿರೋ ಅಧಿಕಾರ, ಹಕ್ಕು ಮಗನಾಗಿ ನನಗೂ ಇದೆ, ಸೊಸೆಯಾಗಿ ಅವನಿಗೂ ಇದೆ. ಕಳಿಸೋ ಅಧಿಕಾರ ನಿಮಗಿಲ್ಲ, ನಮ್ಮನ್ನ ಕಳಿಸೋ ಹಕ್ಕು ಕೂಡ ಈ ಮನೇಲಿ ಯಾರಿಗೂ ಇಲ್ಲ. ಹಕ್ಕುಗಳು ಅಧಿಕಾರಗಳು ಅಂತ ಲೀಗಲ್ ಆಗಿ ಮಾತಾಡ್ತಿದ್ದಾನೆ ವೇದ. ಹೀಗ್ ಮಾತಾಡಿದ್ರೆ ಮನೇಲಿ ಇರಬಹುದು ಅಂತ ಅವನಿ ಹೇಳ್ಕೊಟ್ಲಾ? ಅಮ್ನೋರ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಬಾವಂಗೆ ಯಾವ ತರ ಸಲಹೆನೂ ನಾನು ಕೊಡ್ಲಿಲ್ಲ. ಇದೊಬ್ಬ ಮಗನಾಗಿ ಬಾವ ತಗೊಂಡಿರೋ ನಿರ್ಧಾರ. ಇಬ್ರು ತುಂಬಾ ಬುದ್ಧಿವಂತಿಕೆಯಿಂದ ಉತ್ತರ ಕೊಡ್ತಿದ್ದಾರೆ. ತಂದೆ ತಾಯಿಯಾಗಿ ಅತ್ತೆ ಮಾವನಾಗಿ ನಿಮ್ಮಿಬ್ಬರನ್ನು ಹೊರಗಡೆ ಕಳಿಸ್ಬೇಕು ಅಂತ ನಮಗಿಲ್ಲ. ಆದ್ರೆ ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆನ ಅನುಭವಿಸ್ತೇ ತಪ್ಪೋದಿಲ್ಲ. ಅವನಿ ಪದೇ ಪದೇ ಈ ಮನೆ ಸೊಸೆ ಮೇಲೆ ಆಪಾದನೆ ಮಾಡ್ತಾನೆ ಇದ್ದಾಳೆ.
ಜಾತಕ ಹೊಂದಿರೋ ಸೊಸೆ ಕಣ್ಣೀರ್ ಹಾಕೋದು ಈ ಮನೆಗೆ ಒಳ್ಳೇದಲ್ಲ. ಅವಳನ್ನ ಈ ತರ ತೊಂದರೆ ಕೊಡೋದು ಒಳ್ಳೇದು ಅಲ್ಲ. ಆ ತಪ್ಪು ನಿನ್ ಕೈಯಲ್ಲಿ ಯಾರು ಮಾಡಿಸ್ತಾರೋ ಅವ್ರಿಗೂ ಇದೇ ಶಿಕ್ಷೆ ಆಗೋದು. ಅಧಿಕಾರ ಅಂತ ಪ್ರಶ್ನೆ ಮಾಡ್ತಾ ವಿತಂಡವಾದಕ್ಕೇನಾದ್ರೂ ಇಳಿದ್ರೆ ನನ್ನ ನಿರ್ಧಾರ ಬೇರೆ ತರ ಇರುತ್ತೆ. ನಾನು ಯಾವುದಕ್ಕಾದ್ರೂ ಸಿದ್ಧನೇ ಅಮ್ಮ. ಅಂದ್ರೆ ಏನ್ ನಿನ್ನ ಉದ್ದೇಶ? ಇನ್ನೇನು ಕೋರ್ಟಿಗಾದ್ರೂ ಬಂದು ಹೋರಾಡೋದಕ್ಕೆ ರೆಡಿ ಅಂತ ಹೇಳ್ತಾ ಇದ್ದಾನ ಅವನು. ಪೊಲೀಸ್ ಸ್ಟೇಷನ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದೀನಿ ಅಂತಿದ್ದಾನೆ. ತುಂಬಾ ಕೆಳಮಟ್ಟ ಇಳಿದಿದ್ದಾನೆ. ಈ ಮನೆನ ಹೇಗಾದ್ರೂ ಮಾಡಿ ಕೆಡಿಸ್ಬೇಕು ಅಂತಿದ್ದಾನೆ. ಆ ಮಟ್ಟಕ್ಕೆ ಬಂದಿದ್ದಾರೆ. ಕೋರ್ಟು ಸ್ಟೇಷನ್ನು ಕಾನೂನು ಅಂತ ಹೆದರ್ಸ್ತಾ ಇದ್ರು ನೀವೆಲ್ಲ ಹೆದರ್ಕೋಬೇಡಿ. ಯಾಕೆ ಭಯ ಪಡ್ತಾರೆ? ಅತ್ತೆ ಮಾವ ಇಬ್ರಿಗೂ ಇರುವಂಥ ಒಳ್ಳೆ ಹೆಸರು ಖ್ಯಾತಿ ಮುಂದೆ ಈ ಬೆದರಿಕೆಗಳೆಲ್ಲ ಎಷ್ಟು? ಮಾತಾಡ್ತಿಲ್ವಲ್ಲಮ್ಮ ನೀನು? ಶ್ರೀಕರ್, ಮರ್ಯಾದೆಯಿಂದ ಹೊರಗಡೆ ಹೋಗ್ತೀರಾ ಇಲ್ವಾ? ಹೋಗಲ್ಲ ಅಮ್ಮ. ಮನೆ ಬಿಟ್ಟು ಹೋಗೋಕೆ, ನಮ್ಮೆಲ್ಲರನ್ನ ಬಿಟ್ಟು ಹೋಗೋದಕ್ಕೆ ಶ್ರೀಕರ್ ಅವ್ರಿಗೆ ಇಷ್ಟ ಇಲ್ಲ ಅಂತ ಅನ್ಸುತ್ತೆ. ಗಲ್ಲು ಶಿಕ್ಷೆ ಆಗಿರೋ ಖೈದಿ ಹತ್ರ ಕೊನೆ ಕೋರಿಕೆ ಕೇಳ್ದ ಹಾಗೆ ನಾನ್ ಕೂಡ ನಿಮ್ಗೆ ಒಂದ್ ಕೊನೆ ಅವಕಾಶ ಕೊಡ್ತಾ ಇದ್ದೀನಿ. ಅದೇನು ಅಂದ್ರೆ, ಇಲ್ಲಿವರೆಗೂ ನನ್ ಮೇಲ್ ಮಾಡಿರೋದೆಲ್ಲ ಕೂಡ ಸುಳ್ಳು ಆರೋಪಗಳು ಅಂತ, ಇನ್ಮುಂದೆ ಯಾವುದೇ ಆರೋಪನೂ ಮಾಡಲ್ಲ ಅಂತ ನಮ್ಮಿಬ್ಬರನ್ನು ಕ್ಷಮಿಸು ನಿಹಾರಿಕಾ ಅಂತ ಬೇಡ್ಕೊಂಡ್ರೆ ಮಾತ್ರ ಇಬ್ರು ಈ ಮನೆಯಲ್ಲಿರೋದಕ್ಕೆ ನನಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅತ್ತೆ. ಇದೇನ್ ಮತ್ತೆ? ಸ್ವಲ್ಪನಾದ್ರೂ ಕನಿಕರ ಇರಬೇಕು ಅಂತ ಹೇಳ್ತಾರಲ್ವಾ ಪೃಥ್ವಿರಾಜ್ ಅವರೇ? ನೀನ್ ನಿಜವಾಗ್ಲೂ ಕೇಳಲ್ಲ ಅಂತ ನನಗೆ ಗೊತ್ತು ಅವನಿ. ಅದಕ್ಕೆ ಹಾಗೆ ಹೇಳಿದ್ದು. ನೀವಿಷ್ಟೆಲ್ಲ ಮಾಡಿದ್ರು ಕೂಡ ನಿಹಾರಿಕಾ ದೊಡ್ಡ ಮನ್ಸು ಮಾಡಿ ನಿಮ್ಮನ್ನ ಕ್ಷಮಿಸಿದಾಳೆ. ನೀನು ಕ್ಷಮಿಸು ಅಂತ ಕೇಳಿದ್ರೆ ಯಾವುದೇ ಗಲಾಟೆನೂ ಇಲ್ದೇನೆ ಎಲ್ರೂ ಒಟ್ಟಿಗೆ ಜೊತೆಯಾಗಿರ್ಬೋದು. ಇದಕ್ಕಿಂತ ಒಳ್ಳೆ ಆಫರ್ ಯಾರು ಕೊಡಲ್ಲ. ಅಷ್ಟಕ್ಕೂ ಇಂಥ ಸಮಯದಲ್ಲಿ ಇಂಥ ಆಫರ್ ಕೊಡಬಾರ್ದು ಕೂಡ. ಕೇಳು ಅವನಿ. ನಾನ್ ಕ್ಷಮಿಸಿ ಅಂತ ಕೇಳಿದ್ರೆ ನಾನ್ ಹೇಳಿದ್ದೆಲ್ಲ ಸುಳ್ಳು ಅಂತ, ಏನೋ ದ್ವೇಷ ಇಟ್ಕೊಂಡು ಮಾಡಿದೀನಿ ಅಂತ ಒಪ್ಕೊಂಡ ಹಾಗೆ ಆಗತ್ತೆ. ಅದಕ್ಕೆ ನಾನು ಕೇಳಲ್ಲ.